ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ನಿಂತಿದೆ ದರ್ಶನ್ ಭವಿಷ್ಯ. ತಲೆಗೆ ಬಲವಾದ ಗಾಯ ಅಥವಾ ಶಾಕ್ ನಿಂದ ಸಾವಿನ ಶಂಕೆ. ರೇಣುಕಾಸ್ವಾಮಿ ಸಾವಿಗೆ ಕಾರಣವಾಗಿದ್ದು ಏನು ಅನ್ನೋದೇ ಸಸ್ಪೆನ್ಸ್. ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಎಷ್ಟೊತ್ತಿಗೆ ಅನ್ನೋ ಮಾಹಿತಿ ತಿಳಿಯಬೇಕು. ಸ್ವಾಮಿಯ ಸಾವಿನ ನಿಖರ ಟೈಮ್ ತಿಳಿದ್ರೆ ದರ್ಶನ್ ಪಾತ್ರ ಬಹಿರಂಗ. ಶೆಡ್ನಲ್ಲಿ ದರ್ಶನ್ ಎಷ್ಟೊತ್ತಿದ್ರು, ಹೊರಟಿದ್ದು ಎಷ್ಟೊತ್ತಿಗೆ, ಸ್ವಾಮಿಯ ಸಾವು ಆಗಿದ್ದು ಎಷ್ಟೊತ್ತಿಗೆ ಅನ್ನೋದೇ ಈಗಿನ ಕುತೂಹಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ತಿಳಿಯಲಿದೆ ಸ್ವಾಮಿ ಸಾವಿನ ಮಾಹಿತಿ. ರಾತ್ರಿ 8:30ಕ್ಕೆ ಶೆಡ್ಗೆ ಬರುವ ದರ್ಶನ್ ಕೆಲ ಸಮಯದ ಬಳಿಕ ವಾಪಸ್. ಮತ್ತೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ದರ್ಶನ್ ಶೆಡ್ ನಲ್ಲಿ ಪ್ರತ್ಯಕ್ಷ. ಈ ಮಧ್ಯೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಎಷ್ಟೊತ್ತಿಗೆ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅಡಗಿದೆ ಸ್ವಾಮಿ ಸಾವಿನ ಸತ್ಯ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ನಿಂತಿದೆ ದರ್ಶನ್ ಭವಿಷ್ಯ ಎನ್ನಲಾಗ್ತಿದೆ. ತಲೆಗೆ ಬಲವಾದ ಗಾಯ ಅಥವಾ ಶಾಕ್ ನಿಂದ ಸಾವಿನ ಶಂಕೆ ವ್ಯಕ್ತವಾಗಿದೆ. ರೇಣುಕಾಸ್ವಾಮಿ ಸಾವಿಗೆ ಕಾರಣವಾಗಿದ್ದು ಏನು ಅನ್ನೋದೇ ಸಸ್ಪೆನ್ಸ್ ಆಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಎಷ್ಟೊತ್ತಿಗೆ ಅನ್ನೋ ಮಾಹಿತಿ ತಿಳಿಯಬೇಕಾಗಿದೆ. ಸ್ವಾಮಿಯ ಸಾವಿನ ನಿಖರ ಟೈಮ್ ತಿಳಿದ್ರೆ ದರ್ಶನ್ ಪಾತ್ರ ಬಹಿರಂಗವಾಗೋದಂತೂ ಕಡಾಖಂಡಿತ. ಶೆಡ್ ನಲ್ಲಿ ದರ್ಶನ್ ಎಷ್ಟೊತ್ತಿದ್ರು, ಹೊರಟಿದ್ದು ಎಷ್ಟೊತ್ತಿಗೆ, ಸ್ವಾಮಿಯ ಸಾವು ಆಗಿದ್ದು ಎಷ್ಟೊತ್ತಿಗೆ ಅನ್ನೋದೇ ಈಗಿನ ಕುತೂಹಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ತಿಳಿಯಲಿದೆ ಸ್ವಾಮಿ ಸಾವಿನ ಮಾಹಿತಿ. ರಾತ್ರಿ 8:30ಕ್ಕೆ ಶೆಡ್ಗೆ ಬರುವ ದರ್ಶನ್ ಕೆಲ ಸಮಯದ ಬಳಿಕ ವಾಪಸ್ಸಾಗಿದ್ದಾರೆ. ಮತ್ತೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ದರ್ಶನ್ ಶೆಡ್ ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಈ ಮಧ್ಯೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಎಷ್ಟೊತ್ತಿಗೆ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅಡಗಿದೆ ಸ್ವಾಮಿ ಸಾವಿನ ಸತ್ಯ.